ಉನ್ರಪ್ಪ ಬಡ ಬಡ ಮತ್ತೆ ಬಂದಿಂದಾಳಿ ಈಗ ನನ್ನ ಗಂಡ ಎಲ್ಲಿ ಚರಂಡೆ ಬಿದ್ದನ ತೋರಿಸ್ರಿ ಅಂತ ನಿಮ್ಮ ಹತ್ರ ಎಲ್ಲಿ ಬರ್ತಾಳ ಜಗಳ ಮಾಡಾಕ ಮತ್ತು ನನ್ನ ಹತ್ರನ ಬರೋದು ಕಮಲಕ್ಕ ನೋಡಿ ನಿನ್ನ ಮಗ ಹಿಂಗಂದ ಅಂತ ಮತ್ತೆ ಈಗ ನಾನವ್ ಸಿಗ್ಬೇಕಾಕಿ ಬಾಯಿಗೆ. ಹ್ಞೂ ಆಮೇಲೆ ಮಾತಾಡೋಣಂತ. ಈಗ ನೆಮ್ಮದಿಯಿಂದ ಉಣ್ಣಾಕ್ ಬಿಡು ಫಸ್ಟ್. ನಾನು ಭಾಳ ಆಸೆ ಪಟ್ಟು ಮಾಡಿಸ್ಕೊಂಡಿರೋದು ಇದು ಹೋಳ್ಗೆ. ನೆಮ್ಮದಿಯಿಂದ ಉಣ್ಣಾಕ್ ಬಿಡು. ಈಗ ಕುಡ್ಕೊಂಡು ಮದುವೆ ಆದ ತಪ್ಪಿಗೆ ಚರಂಡಿ ಚರಂಡಿ ಹುಡ್ಕೊಂತ ಹೋಗ್ಬೇಕು. ಯಾವ ಚರಂಡಿ ಬಿದ್ದತ್ತೆ ಇದು ನಾಯಿ ಅಂತ ಥೋ ಏನು ಗೋಳ ನಂದು. ದುಡ್ದು ರೊಕ್ಕ ಓಟು ಹೋಗ ಬಾರ್ಗೆಟ್ ಬರ್ತೈತಿ. ಸರೋಜಿ ನೀನ ಸಿಕ್ಕಲ್ ದಾರ್ಯಾಗ. ನಾನು ಎಲ್ಲ ಸಂತಿ ತಂದಿದ್ನೆ ಕರೆಕ್ಟ್ ಐತೆ ಇಲ್ಲ ಅಂತ ನೋಡ್ಬಿಡು ಬಾ. ಇಲ್ಲಿ ಒಮ್ಮೆ ಲೆಕ್ಕ ಮಾಡು. ಮತ್ತೇನಾರ ಮರ್ತು ಗಿರ್ತದ್ರೆ ಹೇಳ್ಬಂತಿ. ಮತ್ತೆ ಇವು ಹೋಗೋದುತ್ತ ನಾನು ಒಂದೀಟಲ್ಲಿ ಮತ್ತೆ ತಗೊಂಬರಕ್ಕೆ ಬರ್ತುತ್ತು ಅಂತಂದು ಹೇಳಿ ನಿನ್ನನ್ನು ಕರಿಯಾಕಂತ ನಾ ಬಂದು ನೋಡಲ್ಲಿ ಊರ ಮನೆ ಹೋಗಿದ್ದೆ ಅಂತಲ್ಲಿ ನೀನು ಕಮಲಕ್ಕರ ಮನೆಗೆ. ಅದಕ್ಕೆ ಬರಕತ್ತಿದ್ದೆ ನೀನು ಸಿಕ್ಕದ್ ಚಲೋ ಆತ್ ನೋಡಿ ದಾರ್ಯಾಗ. ಬಾ ಇಲ್ಲಿ ದೌಡ್ ನೋಡಿ ಬಾ ಇಲ್ಲಿ. ಏನ್ ಸಂತಿ ತಂದ್ರೆ ಅಷ್ಟು ಕುಡಿದು ಚರಂಡಿ ಬಿದ್ದೆದ್ದು ಬಂದ್ರೆ ಈಗ ನೋಡಿ ಹಂಗ ಒಂದು ಕೊಟ್ರ ಮುಸುಡಿಗೆ ಕುಡಿದು ಬಿದ್ದವನಂತ ಚರಂಡ್ಯಾಗ. ಯಾವನವ ಹೇಳ್ದನು ಸಂತಿಗೆ ಹೋಗಿ ಬಂದನಿ. ಈಗ ನಾ ಸುಸ್ತಾಗಿ ಬಿಡು ಅಲ್ಲಿ ಕಮಲಕ್ಕರ ಮನ್ಯಾಗ ಕುಂತಾಳ. ಬಡ ಬಡ ಕರುದು ಏನೇನು ಐತೆ ಇಲ್ಲ ನೋಡಿ ಇನ್ನೊಮ್ಮೆ ಹೇಳೋದಾದ್ರೆ ಹೇಳಿ ಹೋಗೋದೈತೆ ಅಲ್ಲಿಗೆ ತಗೊಂಬಂದ್ರ ಆತಂತ ಬಂದ್ರೆ ಕುಡ್ದನಿ. ಯಾವನವ ಹೇಳಿದ್ ನಾನು ಕುಡ್ದನಿ ಅಂತ. ಕುಡ್ದಿಲ್ಲ ನೀವು? ಕುಡ್ದಲ್ಲಿ ಚರಂಡಿ ಬಿದ್ದಿಲ್ಲ ನೀವು? ಏಯ್ ಸರೋಜಿ ಏನೋ ಆಗೈತೆ ನಿನಗೆ ಇವತ್ತು ಒಡ್ಸ್ಕೋಬೇಕಂತಾನೆ ಹಿಂಗೆ ಮಾಡಕತ್ತಿದಿ. ಕುಡ್ದೀಯ ಅಂತೀಯ. ಹೋಗಿ ಬಿಸ್ಲಾಗ ಸಂತಿ ಮಾಡ್ಕೊಂಬಂದನಿ. ಹೋ ಕುಡ್ಕೊಂಡ್ ಬರ್ತೀಯ. ಈಗ ಹಗಲೊತ್ತ ಈಗ ಸಂಜೆ ಮುಂದೆ ಕುಡಿತಿದ್ದಿ. ಈಗ ಹಗಲೊತ್ತ ಕುಡಿಯಕತ್ತೀಯ. ಅದೊಂದು ಕಲ್ತ್ ಬಿಡು ಹೊಡೆಯ ಚಟ. ಕುಡ್ದು ಬಂದು ಹೆಂಡತಿ ಹೊಡಿಯುವಂತೆ ಅಂತ. ಇದಲ್ಲ ನಿಮ್ ಗಂಡಸ್ರ ಹಣೆ ಬರ. ಯವ್ವ ನನ್ನ ಕಣ್ಣ ಕುಡುದು ಎಂತ ಹೊಡೆದ್ನವ ಇವನು. ನಿನ್ನ ಗಂಡ ಅಂತ ಸುಮ್ಮನದೇನು ಬೇರೆ ಯಾವನಾರ ಆಗಿದ್ರ ತಿರ್ಗಿ ಸೊಂದ್ ಕೊಟ್ಬಿಡ್ತಿದ್ದೆ ನೋಡು. ಯಾಕ ಮತ್ತೊಂದು ಬೇಕಾ ಈಗ ನಿನಗೆ? ಅಲ್ಲ ಕುಡುಕ್ ಚರಂಡೆ ಬಿದ್ದನಿ ಅಂತೀಯಲ್ಲ. ಹಂಗೆ ಬಿಳೆ ಹೆಂಗೈತೆ ಹಂಗ ಇಲ್ಲ. ಚರಂಡೆ ಬಿದ್ದರೆ ಹಿಂಗಾರ್ತತ್ತ ಅದು. ಈಗ ಏನು ಹುಚ್ಕೊಡಿದ್ದಂಗೆ ಅದು. ತಲೆ ಹಿಡ್ಸಕ್ಕ ಬೆಳಗ್ಗೆನ ಬಿಸ್ಲಾಗ ಹೋಗಿ ಬಂದಿರೋದೊಂದು ಮತ್ತೆ ಕುಡ್ದೀಯ ಅನ್ನೋದೊಂದು. ಇನ್ನೊಂದು ನಾ ತೆಗೆದು ಕೊಟ್ಟಬಿಡ್ತಾನೆ ನೋಡು. ಹೌದಲ್ಲ ನಿಮ್ಮ ಹಂಗೆ ಹೊಲಸಾಗಿಲ್ಲ ಏನೂ ಇಲ್ಲ. ಮತ್ತ ಅವನಂದ ಚಿಂಪೆ ಕುಡುದು ಚರಂಡಿ ಬಿದ್ದಿರ್ ನೀವು ಅಂತ. ಯಾವನಾರ ಏನಾರ ಹೇಳ್ತಾನೆ ಕೇಳ್ಕೊಂಡ್ ಬಂದ್ಬಿಡು ನೀನು. ಬಾ ಮಣ್ಣಿಗೆ ಇನ್ನೂ ಐತ್ ನಿನಗೆ. ಚಿಂಪ್ಯಾ ನನ್ನ ಗಂಡನ ಕೈಯಾಗ ಓಡಿಸ್ತಲ್ಲ ನೀನು. ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಇವತ್ತು. ಕಮಲಕ್ಕ ಸರೋಜಿ ಬಾರ ಕುತ್ಕೋ ಬಾ. ಯಾಕೆ ಹಂಗೆ ಸಿಟ್ಟಾಗಿಯ? ಯಾಕೆ ಸಿಟ್ಟಾಗಿ ಅಂತ ಕೇಳ್ತೀಯ ಕಮಲಕ್ಕ ನೀನು? ನಾನು ಯಾಕೆ ಸಿಟ್ಟಾಗಿನಿ ಅಂತ ಗೊತ್ತಿಲ್ಲ ನಿನಗೆ. ನಾನು ಹೋಳಿಗೆ ಉಣ್ಬೇಕು ಎದ್ದು ಹೋಗಿ ಇಲ್ಲಿಂದ ಅಂದ್ರೆ ಹೊಕ್ಕದಿಲ್ಲ ನಾನು. ಅದು ಬಿಟ್ಟು ನಿನ್ನ ಮಗನ ಹತ್ರ ಸುಳ್ಳು ಹೇಳಿಸ್ತೀಯ. ನನ್ನ ಗಂಡ ಚರಂಡೆ ಬಿದ್ದಾನ ಅಂತ ಹೇಳಿ ಹೋಗಿ ನನ್ನ ಗಂಡ ಹತ್ರ ಜಗಳ ಮಾಡಿದ್ದಕ್ಕೆ ಎಂತ ಹೊಡೆದ ಗೊತ್ತಾ? ನೀವೆದಿರಲ್ಲ ತಾಯಿ ಮಗ ಊರಿಗೆ ಮೀರ್ದಿರೋದಿರಿ ನೀವು. ಸರೋಜ ಆಂಟಿ ಸುಮ್ಮನೆ ಯಾಕೆ ನಮ್ಮಮ್ಮಗೆ ಬೈತೀರಿ? ಅಯ್ಯೋ ನಮ್ಮಮ್ಮ ಅಲ್ಲಿ ಹೇಳ್ಕೊಟ್ಟದ್ದು ನಮ್ಮ ಅಪ್ಪಾಜಿ ಹೇಳಿದ್ದು ಹಂಗೆ ಹೇಳು ಅಂತ. ಭಯ ನಮ್ಮ ಅಪ್ಪಾಜಿಗೆ ಬರ್ರಿ ನಮ್ಮ ಅಮ್ಮಗೆ ಬರ್ರಿ. ನಾ ಸುಮ್ಮನಿರಲ್ಲ ನೋಡ್ರಿ. ಏಯ್ ಚಿಂಪ್ಯಾ ಏನ್ಲ ಅನ್ನಕತ್ತಿ ನೀನು? ಅಯ್ಯೋ ನನ್ನ ಬಂಗಾರ ತಾಯಿಗೆ ತಕ್ಕ ಮಗ ಇವನು. ಅಣ್ಣಾರ ಇದ ಬುದ್ಧಿನ ಏನ್ರಿ ನೀವು ನಿಮ್ಮ ಮಗ ಕಲ್ಸ್ಕೊಡೋದು? ಊರ್ ತುಂಬಾ ಬರೀ ಇಂಥದ ಚಿಡ್ಡಿ ಮಾಡ್ತಾನ ಅವನು. ನಿಮ್ದ ಬುದ್ಧಿ ನೋಡ್ರಿ ಇವನಿಗೆ ಬಂದಿರೋದು. ಯಾವಾಗಾರ ನೋಡಿ ಏನಾರ ಒಂದು ಮಾಡ್ಕೊಂತಾನೆ ಇರ್ತಾನೆ. ನಾನು ಹೋಳ್ಗೆ ಉಣ್ಬೇಕು ನೀನು ಎದ್ದು ಹೋಗಿಲ್ಲಿಂದ ಅಂತ ಹೇಳಿದ್ರೆ ನಾನೇ ಎದ್ದು ಹೋಗಿದ್ದೆ ರೀ. ಅದು ಬಿಟ್ಟು ನನ್ನ ಗಂಡ ಕುಡ್ದಾನ ಚರಂಡ ಬಿದ್ದಾನ ಅಂತ ಹೇಳ್ತೀರಾ ನೀವು. ನನ್ನ ಗಂಡ ಹಂಗೆ ಕುಡಿದು ಬಿದ್ದಾನ ಅಂತ ಹೇಳಿದ್ದಕ್ಕೆ ನನಗೆ ಸಿಟ್ಟು ಬರಲಿಲ್ಲ. ನನ್ನ ಗಂಡ ಅದಕ್ಕೆ ಎಂತ ಹೊಡೆದ ಗೊತ್ತಾ ರೋಡ್ನಾಗ. ಅದಕ್ಕೆ ನನಗೆ ಸಿಟ್ಟು ಬಂದಿರೋದು. ಈ ಹೋಳಿಗೆ ತಿನ್ನಕ್ಕೆ ನನ್ನ ಗಂಡ ಹತ್ರ ಓಡಿಸ್ಬಿಟ್ರಲ್ಲ ನೀವು. ನಿಮ್ಮನ್ನ ಮಾತ್ರ ಸುಮ್ಮನೆ ಬಿಡಲ್ರಿ ಅಣ್ಣಾರ. ಸರೋಜಿ ಸಿಟ್ಟಾಗ್ಬೇಡ ಬಾರವ. ಬಾ ಇಲ್ಲಿ ನೀನು ಉಣ್ವಂತಿ ಬಾ ಇಲ್ಲಿ. ಸರೋಜಕ್ಕರ ಏನಾಗಲ್ ಬರ್ರಿ. ಏನೋ ಒಂದು ನಕಲಿ ಮಾಡಕ್ ಹೋದೆ ಅವ್ನು ನೀನು ಹೊಡಿತಾನಂತ ಏನ್ರಿ ಗೊತ್ತು ನನಗೆ. ಬರ್ರಿ ಅಕ್ಕಾರ ಸಿಟ್ಟಾಗ್ಬಾರ್ದು. ಬರ್ರಿ ಅಕ್ಕಾರ ಉಣ್ಣನ್ ಬರ್ರಿ ಅಕ್ಕಾರ ಉಣ್ಣ ಹೊತ್ತಿಗೆ ಬಂದಿರಿ. ಇವತ್ತೆಲ್ಲರೂ ಸೇರ್ಕೆ ನೀವು ನನ್ನ ಗಂಡ ಹತ್ರ ಹೊಡ್ಸಿರಿ ನೀವು. ಅದಕ್ಕೆ ಓಸು ಹೋಳಿಗೆ ನಾನು ತಗೊಂಡೋಗಿ ನಮ್ಮ ಮನೆ ನಾನು ತಿಂತೀನಿ. ನಿಮ್ಗೆ ಯಾರಿಗೂ ಕೊಡೋದಿಲ್ಲ. ನಾನು ಕೊಡಲ್ರಿ ಸರೋಜಕ್ಕರ. ತಗೊಂಡೋಗಂದ್ರೆ ಒಂದೆರಡು ತಗೊಂಡೋಗ್ರಿ. ನನಗಿವು ನಾನು ಬೇಕು ಅಂತ ಮಾಡಿಸ್ಕೊಂಡಿರೋ ಹೋಳ್ಗಿ. ನೀವು ಬೇಕು ಅಂತ ಮಾಡಿಸ್ಕೊಂಡ್ರೆ ನನ್ನನ್ನ ಯಾಕೆ ನನ್ನ ಗಂಡ ಹತ್ರ ಓಡಿಸಿದ್ರಿ? ನೀವು ಹೋಳಿಗೆ ತಿನ್ನಕ್ಕೆ ನಾನು ಓಡಿಸ್ಕೋಬೇಕಾ ನನ್ನ ಗಂಡ ಹತ್ರ? ಕೊಡಿಲ್ ಕಮ್ಲಕ್ಕ ಓಸು ಹೋಳಿಗೆನ ನೀನೇ ಕೊಡೋದು ನಾ ತಗೊಂತಾನೆ. ನಾನು ಕೊಡಲ್ಲ. ನಾನು ಹೋಳ್ಗಿವು ನನ್ನ ಹೋಳ್ಗಿವು ನಾನು ಮಾಡಿಸ್ಕೊಂಡಿರೋದು. ಸರಿ ಅಣ್ಣಾರಲ್ಲಿ ನಿಮಗೆ ಆಗ್ಬೇಕು ಇವತ್ತು ನನಗೆ ನನ್ನ ಗಂಡ ಹತ್ರ ಹೊಡಿಸಿರಲ್ಲ. ಹಿಂಗೆ ಉಪವಾಸ ಸೇರಿ ನಾನು ಓಸು ಹೋಳಿಗೆ ತಗೊಂಡೋಗ್ತಾನೆ. ಅಯ್ಯೋ ಹೋಳ್ಗಿ ನಾನು ಹೋಳ್ಗಿ ಕೊಟ್ಟೋಗ್ರಿ ಅಕ್ಕಾರ ನೀವು ಒಂದು 4 ಹೋಳ್ಗಿನ. ಕೊಡಲ್ಲ. ಓಸು ಹೋಳಿಗೆನ ನಾನೇ ತಿನ್ನೋದು.
ಕಮ್ಲಿ ಹೇಳೆ ಅವರಿಗೆ ಒಳಗೆ ಇಟ್ಟೋಗಕ ಓಸು ತಗೊಂಡ್ರ ಹೇಳೆ ಸುಮ್ನ ಕುಂತಿಯಲ್ಲೇ ಕಲ್ಗುಡ್ ಕುಂತಂಗ ಹೇಳೆ ಒದ್ರೆ. ಯಪ್ಪ ನಿಮ್ ಜಗಳದಾಗ ನಾನೆಲ್ಲಿ ಸಾಯಿಲ್ ಹೋಗಪ್ಪ. ನೀವು ಮಾಡೋದಕ್ಕೂ ಅಕ್ಕಿ ಮಾಡೋದಕ್ಕೂ ಚಲೋ ಐತಿ. ಇಷ್ಟಪಟ್ಟು ಹೋಳ್ಗಿ ಮಾಡಿಸ್ಕೊಂಡೆ ತಿನ್ಬೇಕು ಅಂತ ಒಂದ್ ತುತ್ತು ನೆಟ್ಟು ಬಾಯಾಗ ಇಟ್ಕೊಳ್ಳಿಲ್ಲ. ಕೈಗೆ ಬಂದ್ ತುತ್ತು ಬಾಯಿಗೆ ಬರ್ಲಾರ್ದಂಗ ಆಗ್ಬಿಡ್ತು ನೋಡು. ನನ್ನ ಕರ್ಮ ಎಲ್ಲ. ಅಲ್ರಿ ಪಾಪ ಆಕಿ ಬಂದದ್ಲು, ಒಂದ್ 2 ಹೋಳಿಗೆ ಕೊಟ್ಟು ಕಳಿಸ್ಬಿಟ್ಟಿದ್ರ ಅವಾಗ ಏನ್ ಓಸು ಒಬ್ರ ತಿಂತೀರಿ, ಹಂಗ ಹೊಟ್ಟೆಗ ಕಡೆಗೆ ನಿಲ್ತತಿ ಏನಂಗ್ ಮಾಡ್ತೀರಿ. ಅತಿ ಆಸೆ ಗತಿಗೇಡ್ ಅಂತಾರಲ್ಲ, ಮತ್ತ ನಿಮ್ಮ ನೋಡೆ ಅಂದಿರೋದ್ ಮತ್ತ. ಅಪ್ಪಾಜಿ ನಿನ್ ಮಗ ನಾ ನಿನಗ್ ಮಾತು ಕೊಡ್ತಾನೆ, ಸರಿಯಾಗಿ ಸೇಡ್ ತೀರಿಸ್ಕೊಂತಾನ ಅಪ್ಪಾಜಿ ಇನ್ನೊಂದು ವಾರದಾಗಿದಕ್ಕ. ಏಯ್ ಏನಾರ ಕಳ್ಳಕಂತ್ರಿ ವ್ಯವಹಾರ ಮಾಡ್ಬೇಕು, ಅವಾಗೈತ್ ನಿನಗೆ. ನೆಕ್ಸ್ಟ್ ವಿಡಿಯೋ ಮಸ್ತ್ ಐತಿ. ನಾನು ಏನು ಮಾಡ್ತೀನಿ ಅಂತ ಎಲ್ಲರೂ ಕಾದು ನೋಡ್ರಿ ಮುಂದಿನ ವಿಡಿಯೋನ.